ಅವರ ನಟ್ಟು ಬೋಲ್ಟು ಟೈಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿದೆ ಅನ್ನೋ ಉಪಮುಖ್ಯಮಂತ್ರಿಗಳ ಹೇಳಿಕೆ ಸಾಕಷ್ಟು ವಿವಾದ ಸೃಷ್ಟಿಸಿದ ಬೆನ್ನಲ್ಲೇ ಈಗ ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣಾ ನಟನೆಯ ಚಿತ್ರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಚಿತ್ರತಂಡದ ಮೇಲೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತುಮಕೂರು ಜಿಲ್ಲೆಯ ನಾಮದ ಚಿಲುಮೆಯಲ್ಲಿ ಚಿತ್ರೀಕರಣ ನಡೀತಾ ಇತ್ತು. ಅಲ್ಲಿಗೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಾಮದ ಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಚಿತ್ರೀಕರಣ ಮಾಡ್ತಾ ಇದ್ರ ಹಾಗಾದ್ರೆ? ಯಾಕಂತಂದ್ರೆ ಲೈಟ್ ಇರಬಹುದು, ಅಡಿಗೆ ಸಾಮಗ್ರಿ, ಚೇರ್, ಟಿಟಿ ವಾಹನ ಇದೆಲ್ಲವನ್ನೂ ಕೂಡ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಚಿತ್ರೀಕರಣಕ್ಕೆ ಬಳಸ್ತಾ ಇದ್ದಂತಹ ವಸ್ತುಗಳು, ಲೈಟಿಂಗ್ಸ್ ಇರಬಹುದು ಅಥವಾ ಚೇರ್ಗಳು, ಅಡಿಗೆ ಸಾಮಗ್ರಿಗಳು ಮತ್ತು ಟಿಟಿ ವಾಹನ ಇದೆಲ್ಲವನ್ನೂ ಕೂಡ ಸೀಸ್ ಮಾಡಿದ್ದಾರೆ ಅರಣ್ಯ ಸಂರಕ್ಷಣಾಧಿಕಾರಿಗಳು. ಅಲ್ಲಿ ಅನುಮತಿ ಇಲ್ಲದೆ ನಾಮಚಿಲುಮೆ ಅಂತ ಜಾಗದಲ್ಲಿ ನ್ಯಾಚುರಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನುಮತಿ ಬೇಕಾಗುತ್ತೆ. ಅನುಮತಿ ಇಲ್ಲದೆ ಹಾಗಾದ್ರೆ ಚಿತ್ರೀಕರಣ ನಡೀತಾ ಇತ್ತಾ? ಇನ್ನೂ ಒಂದು ವಿಚಾರ ಎಲ್ರಿಗೂ ಕೂಡ ಮನಸ್ಸಿಗೆ ಬರುತ್ತೆ. ಡಿ.ಕೆ. ಶಿವಕುಮಾರ್ ಹೇಳಿದಂತಹ ನಟ್ಟು ಬೋಲ್ಟು ಟೈಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿದೆ ಅನ್ನೋದು ಇದೇನಾ? ಹಾಗಾದ್ರೆ ಈ ತರಾನೇ ಶುರುವಾಯ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಬೇರೆ ಬೇರೆ ಸ್ಥಳಗಳಲ್ಲಿ ಶೂಟಿಂಗ್ ಮಾಡಬೇಕಂದ್ರೆ ಪರ್ಮಿಷನ್ಸ್ ಮತ್ತೊಂದು ಸಾಕಷ್ಟು ವಿಚಾರಗಳಿರುತ್ತೆ. ಸೊ ಇದು ಎಲ್ಲೋ ಒಂದ್ ಕಡೆ ಶೂಟಿಂಗ್ಗಳಿಗೆ ತೊಂದರೆ ಉಂಟು ಮಾಡುವಂತದ್ದ ಅನ್ನೋ ಪ್ರಶ್ನೆ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ತುಮಕೂರಿನ ನಾಮಚಿಲುಮೆಯಲ್ಲಿ ಶೂಟಿಂಗ್ ಮಾಡಕ್ಕೆ ಇವ್ರು ಪರ್ಮಿಷನ್ ತಗೊಂಡಿದ್ರಾ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಒಟ್ಟಾರೆಯಾಗಿ ಅಲ್ಲಿಗೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ಮಾಡಿ ಟಿಟಿ, ಚೇರ್ ಇರಬಹುದು, ಲೈಟಿಂಗ್ಸ್ ಇರಬಹುದು, ಚಿತ್ರೀಕರಣಕ್ಕೆ ಬಳಸ್ತಾ ಇದ್ದಂತಹ ಸಾಮಗ್ರಿಗಳನ್ನ ಸೀಸ್ ಮಾಡಿದ್ದಾರೆ. ಡ್ಯಾನ್ಸ್ ಆಡೋದು, ಹಾಡಾಡೋದು ಎಲ್ಲ ಶೂಟಿಂಗ್ ಮಾಡ್ಕೊಳ್ಳೋದು ಅಂತ ಕ್ಯಾಮರಾದಲ್ಲಿ ಮಾಡ್ತಾರಲ್ಲ ಚಿನ್ನಿ, ನೋಡು ಇವರೆಲ್ಲರೂ ಆಕ್ಟರ್ಸ್ ಇರ್ತಾರೆ, ತೆಗಿಯೋರು. ಅವರ ನಟ್ಟು ಬೋಲ್ಟು ಟೈಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿದೆ ಅನ್ನೋ ಉಪಮುಖ್ಯಮಂತ್ರಿಗಳ ಹೇಳಿಕೆ ಸಾಕಷ್ಟು ವಿವಾದ ಸೃಷ್ಟಿಸಿದ ಬೆನ್ನಲ್ಲೇ ಈಗ ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣಾ ನಟನೆಯ ಚಿತ್ರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಚಿತ್ರತಂಡದ ಮೇಲೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತುಮಕೂರು ಜಿಲ್ಲೆಯ ನಾಮದ ಚಿಲುಮೆಯಲ್ಲಿ ಚಿತ್ರೀಕರಣ ನಡೀತಾ ಇತ್ತು. ಅಲ್ಲಿಗೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಾಮದ ಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಚಿತ್ರೀಕರಣ ಮಾಡ್ತಾ ಇದ್ರ ಹಾಗಾದ್ರೆ? ಯಾಕಂತಂದ್ರೆ ಲೈಟ್ ಇರಬಹುದು, ಅಡಿಗೆ ಸಾಮಗ್ರಿ, ಚೇರ್, ಟಿಟಿ ವಾಹನ ಇದೆಲ್ಲವನ್ನೂ ಕೂಡ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಚಿತ್ರೀಕರಣಕ್ಕೆ ಬಳಸ್ತಾ ಇದ್ದಂತಹ ವಸ್ತುಗಳು, ಲೈಟಿಂಗ್ಸ್ ಇರಬಹುದು ಅಥವಾ ಚೇರ್ಗಳು, ಅಡಿಗೆ ಸಾಮಗ್ರಿಗಳು ಮತ್ತು ಟಿಟಿ ವಾಹನ ಇದೆಲ್ಲವನ್ನೂ ಕೂಡ ಸೀಸ್ ಮಾಡಿದ್ದಾರೆ ಅರಣ್ಯ ಸಂರಕ್ಷಣಾಧಿಕಾರಿಗಳು. ಅಲ್ಲಿ ಅನುಮತಿ ಇಲ್ಲದೆ ನಾಮಚಿಲುಮೆ ಅಂತ ಜಾಗದಲ್ಲಿ ನ್ಯಾಚುರಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನುಮತಿ ಬೇಕಾಗುತ್ತೆ. ಅನುಮತಿ ಇಲ್ಲದೆ ಹಾಗಾದ್ರೆ ಚಿತ್ರೀಕರಣ ನಡೀತಾ ಇತ್ತಾ? ಇನ್ನೂ ಒಂದು ವಿಚಾರ ಎಲ್ರಿಗೂ ಕೂಡ ಮನಸ್ಸಿಗೆ ಬರುತ್ತೆ. ಡಿ.ಕೆ. ಶಿವಕುಮಾರ್ ಹೇಳಿದಂತಹ ನಟ್ಟು ಬೋಲ್ಟು ಟೈಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿದೆ ಅನ್ನೋದು ಇದೇನಾ? ಹಾಗಾದ್ರೆ ಈ ತರಾನೇ ಶುರುವಾಯ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಬೇರೆ ಬೇರೆ ಸ್ಥಳಗಳಲ್ಲಿ ಶೂಟಿಂಗ್ ಮಾಡಬೇಕಂದ್ರೆ ಪರ್ಮಿಷನ್ಸ್ ಮತ್ತೊಂದು ಸಾಕಷ್ಟು ವಿಚಾರಗಳಿರುತ್ತೆ. ಸೊ ಇದು ಎಲ್ಲೋ ಒಂದ್ ಕಡೆ ಶೂಟಿಂಗ್ಗಳಿಗೆ ತೊಂದರೆ ಉಂಟು ಮಾಡುವಂತದ್ದ ಅನ್ನೋ ಪ್ರಶ್ನೆ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ತುಮಕೂರಿನ ನಾಮಚಿಲುಮೆಯಲ್ಲಿ ಶೂಟಿಂಗ್ ಮಾಡಕ್ಕೆ ಇವ್ರು ಪರ್ಮಿಷನ್ ತಗೊಂಡಿದ್ರಾ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಒಟ್ಟಾರೆಯಾಗಿ ಅಲ್ಲಿಗೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ಮಾಡಿ ಟಿಟಿ, ಚೇರ್ ಇರಬಹುದು, ಲೈಟಿಂಗ್ಸ್ ಇರಬಹುದು, ಚಿತ್ರೀಕರಣಕ್ಕೆ ಬಳಸ್ತಾ ಇದ್ದಂತಹ ಸಾಮಗ್ರಿಗಳನ್ನ ಸೀಸ್ ಮಾಡಿದ್ದಾರೆ. ಡ್ಯಾನ್ಸ್ ಆಡೋದು, ಹಾಡಾಡೋದು ಎಲ್ಲ ಶೂಟಿಂಗ್ ಮಾಡ್ಕೊಳ್ಳೋದು ಅಂತ ಕ್ಯಾಮರಾದಲ್ಲಿ ಮಾಡ್ತಾರಲ್ಲ ಚಿನ್ನಿ, ನೋಡು ಇವರೆಲ್ಲರೂ ಆಕ್ಟರ್ಸ್ ಇರ್ತಾರೆ, ತೆಗಿಯೋರು. ಅವರ
ನಟ್ಟು ಬೋಲ್ಟು ಟೈಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿದೆ ಅನ್ನೋ ಉಪಮುಖ್ಯಮಂತ್ರಿಗಳ ಹೇಳಿಕೆ ಸಾಕಷ್ಟು ವಿವಾದ ಸೃಷ್ಟಿಸಿದ ಬೆನ್ನಲ್ಲೇ ಈಗ ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣಾ ನಟನೆಯ ಚಿತ್ರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಚಿತ್ರತಂಡದ ಮೇಲೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತುಮಕೂರು ಜಿಲ್ಲೆಯ ನಾಮದಚಿಲುಮೆಯಲ್ಲಿ ಚಿತ್ರೀಕರಣ ನಡೀತಾ ಇತ್ತು. ಅಲ್ಲಿಗೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಾಮಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಚಿತ್ರೀಕರಣ ಮಾಡ್ತಾ ಇದ್ರ ಹಾಗಾದ್ರೆ? ಯಾಕಂತಂದ್ರೆ ಲೈಟ್ ಇರ್ಬೋದು, ಅಡಿಗೆ ಸಾಮಗ್ರಿ, ಚೇರ್, ಟಿಟಿ ವಾಹನ ಇದೆಲ್ಲವನ್ನೂ ಕೂಡ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಚಿತ್ರೀಕರಣಕ್ಕೆ ಬಳಸ್ತಾ ಇದ್ದಂತಹ ವಸ್ತುಗಳು, ಲೈಟಿಂಗ್ಸ್ ಇರಬಹುದು ಅಥವಾ ಚೇರ್ಗಳು, ಅಡಿಗೆ ಸಾಮಗ್ರಿಗಳು ಮತ್ತು ಟಿಟಿ ವಾಹನ ಇದೆಲ್ಲವನ್ನೂ ಕೂಡ ಸೀಸ್ ಮಾಡಿದ್ದಾರೆ ಅರಣ್ಯ ಸಂರಕ್ಷಣಾಧಿಕಾರಿಗಳು. ಅಲ್ಲಿ ಅನುಮತಿ ಇಲ್ಲದೆ, ನಾಮಚಿಲುಮೆ ಅಂತ ಜಾಗದಲ್ಲಿ ನ್ಯಾಚುರಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನುಮತಿ ಬೇಕಾಗುತ್ತೆ. ಅನುಮತಿ ಇಲ್ಲದೆ ಹಾಗಾದ್ರೆ ಚಿತ್ರೀಕರಣ ನಡೀತಾ ಇತ್ತಾ? ಇನ್ನೂ ಒಂದು ವಿಚಾರ ಎಲ್ರಿಗೂ ಕೂಡ ಮನಸ್ಸಿಗೆ ಬರುತ್ತೆ. ಡಿ.ಕೆ. ಶಿವಕುಮಾರ್ ಹೇಳಿದಂತಹ ನಟ್ಟು ಬೋಲ್ಟು ಟೈಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿದೆ ಅನ್ನೋದು ಇದೇನಾ? ಹಾಗಾದ್ರೆ ಈ ತರಾನೇ ಶುರುವಾಯ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಬೇರೆ ಬೇರೆ ಸ್ಥಳಗಳಲ್ಲಿ ಶೂಟಿಂಗ್ ಮಾಡಬೇಕಂದ್ರೆ ಪರ್ಮಿಷನ್ಸ್ ಮತ್ತೊಂದು ಸಾಕಷ್ಟು ವಿಚಾರಗಳಿರುತ್ತೆ. ಸೊ ಇದು ಎಲ್ಲೋ ಒಂದ್ ಕಡೆ ಶೂಟಿಂಗ್ಗಳಿಗೆ ತೊಂದರೆ ಉಂಟು ಮಾಡುವಂತದ್ದ ಅನ್ನೋ ಪ್ರಶ್ನೆ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ತುಮಕೂರಿನ ನಾಮಚಿಲುಮೆಯಲ್ಲಿ ಶೂಟಿಂಗ್ ಮಾಡಕ್ಕೆ ಇವ್ರು ಪರ್ಮಿಷನ್ ತಗೊಂಡಿದ್ರಾ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಒಟ್ಟಾರೆಯಾಗಿ ಅಲ್ಲಿಗೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ಮಾಡಿ ಟಿಟಿ, ಚೇರ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಚಿತ್ರೀಕರಣಕ್ಕೆ ಬಳಸ್ತಾ ಇದ್ದಂತಹ ಸಾಮಗ್ರಿಗಳನ್ನ ಸೀಸ್ ಮಾಡಿದ್ದಾರೆ. ಫಿಲಮ್ ಡ್ಯಾನ್ಸ್ ಆಡೋದು, ಹಾಡಾಡೋದು ಎಲ್ಲ ಶೂಟಿಂಗ್ ಮಾಡ್ಕೊಳ್ಳೋದು ಅಂತ ಕ್ಯಾಮರಾದಲ್ಲಿ ಮಾಡ್ತಾರಲ್ಲ ಚಿನ್ನಿ, ನೋಡು ಇವರೆಲ್ಲರೂ ಆಕ್ಟರ್ಸ್ ಇರ್ತಾರೆ, ತೆಗಿಯೋರು. ಅವರ ನಟ್ಟು ಬೋಲ್ಟು ಟೈಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿದೆ ಅನ್ನೋ ಉಪಮುಖ್ಯಮಂತ್ರಿಗಳ ಹೇಳಿಕೆ ಸಾಕಷ್ಟು ವಿವಾದ ಸೃಷ್ಟಿಸಿದ ಬೆನ್ನಲ್ಲೇ ಈಗ ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣಾ ನಟನೆಯ ಚಿತ್ರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಚಿತ್ರತಂಡದ ಮೇಲೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತುಮಕೂರು ಜಿಲ್ಲೆಯ ನಾಮದಚಿಲುಮೆಯಲ್ಲಿ ಚಿತ್ರೀಕರಣ ನಡೀತಾ ಇತ್ತು. ಅಲ್ಲಿಗೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಾಮಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಚಿತ್ರೀಕರಣ ಮಾಡ್ತಾ ಇದ್ರ ಹಾಗಾದ್ರೆ? ಯಾಕಂತಂದ್ರೆ ಲೈಟ್ ಇರ್ಬೋದು, ಅಡಿಗೆ ಸಾಮಗ್ರಿ, ಚೇರ್, ಟಿಟಿ ವಾಹನ ಇದೆಲ್ಲವನ್ನೂ ಕೂಡ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸೀಸ್ ಮಾಡಿದ್ದಾರೆ.